ನಮಸ್ಕಾರ, ನಾನು ಲೋಕೇಶ್ ಫ್ರಮ್ ಎನಿಥಿಂಗ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್. ಹೌದು, ನಿಮ್ಗೆ ಈಗಾಗಲೇ ಗೊತ್ತು, ನಾನು ರೇಷನ್ ಕಾರ್ಡ್ನ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ನಾನು ಇದರಲ್ಲಿ ಕೊಡ್ತೀನಿ. ಮತ್ತು ಇಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿದ ಮೇಲೆ ಏನು ಪ್ರೋಸೆಸ್ ಇರುತ್ತೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಸೊ ಬನ್ನಿ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈ ರೇಷನ್ ಕಾರ್ಡ್ನ ಅಪ್ಲೈ ಮಾಡೋದಕ್ಕೆ aha.kar.nic.in ಈ ಲಿಂಕ್ಗೆ ಹೋಗಬೇಕಾಗುತ್ತೆ. ನೀವು ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇದು ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೂರು ಸಪೋರ್ಟ್ ಮಾಡುತ್ತೆ. ಮೂರಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಕ್ರೋಮಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಲಿಂಕಿಗೆ ಹೋಗಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಈ ಸೇವೆಗಳು ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದರಲ್ಲಿ ಬಂದ ತಕ್ಷಣ ನಿಮಗೆ ಈ ಪಡಿತರ ಚೀಟಿ ಅಂತ ಇದೆ. ಅದರಲ್ಲಿ ಹೊಸ ಪಡಿತರ ಚೀಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಇದೆ. ಸೊ ನೀವು ಇಲ್ಲಿ ಫಸ್ಟ್ ಟೈಮ್ ರೇಷನ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಆ ಸಾಫ್ಟ್ವೇರ್ಸನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು ಬಯೋಮೆಟ್ರಿಕ್ ಡಿವೈಸ್ ಕೂಡ ಬೇಕಾಗುತ್ತೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂದರೆ. ಸೊ ಇದೆಲ್ಲ ಇನ್ಸ್ಟಾಲ್ ನಾನು ಇದರಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ಭಾಷೆಯಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ 3 ಆಪ್ಷನ್ ಕೇಳುತ್ತೆ: ಹೊಸ ಪಡಿತರ ಚೀಟಿ, ಉಳಿಸಲಾದ ಅರ್ಜಿ ಮತ್ತು ಅರ್ಜಿ ಹಿಂಪಡೆಯುವುದು. ಇದರಲ್ಲಿ ಹೊಸ ಪಡಿತರ ಚೀಟಿ ಸೆಲೆಕ್ಟ್ ಮಾಡಿ. ಇದರಲ್ಲಿ ಆದ್ಯತಾ ಕುಟುಂಬ ಮತ್ತು ಆದ್ಯತೆಯರ ಕುಟುಂಬ ಅಂತ 2 ಆಪ್ಷನ್ ಇರುತ್ತೆ. ಒಂದು PHH ಆ್ಯಂಡ್ ಇನ್ನೊಂದು NPHH, ಪ್ರಯಾರಿಟಿ ಹೌಸ್ ಹೋಲ್ಡ್ ಮತ್ತು ನಾನ್ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ. ಸೊ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂದರೆ BPL ಕಾರ್ಡ್, NPHH ಅಂದರೆ APL ಕಾರ್ಡ್. ಸೊ ಇದರಲ್ಲಿ ಚೀಟಿಗಾಗಿ ಅರ್ಜಿ ಸಲ್ಲಿಸುವ ಅರ್ಜಿದಾರ ನೀಡಬೇಕಾದ ಮಾಹಿತಿ ಅಂತ ಇದೆ. ಇದನ್ನು ಓದಿ. ಇದನ್ನೆಲ್ಲ ಇಲ್ಲ ಅಂತಲೇ ಆಲ್ಮೋಸ್ಟ್ ಇರುತ್ತೆ. ಸೊ ನಿಮ್ಗೆ ಅಪ್ಲಿಕೇಬಲ್ ಆದರೆ ಎಸ್ ಅಂತ ಕೊಡ್ಬೋದು. ಸೊ ನಾನಿಲ್ಲಿ ಇಲ್ಲ ಅಂತ ಕೊಡ್ತಾ ಇದ್ದೀನಿ, ನೋ ಅಂತ. ಈ ಹಿಂದೆ ನೀವು 2015ರಲ್ಲಿ ಅರ್ಜಿ ಸಲ್ಲಿಸಲಾಗಿದ್ದು ಆ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಬಹುದು ಬಯಸಿದರೆ. ಸೊ ಇಲ್ಲ ಅಂತ ಕೊಡಿ. ಸೊ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ಆಧಾರ್ಗೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮುಂದೆ ಅಂತ ಕೊಡಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಕೈ ಬೆರಳಿನ ಜೀವಮಾಪನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಬಯೋಮೆಟ್ರಿಕ್ ಡಿವೈಸ್ನ ನಿಮ್ಮ ಕಂಪ್ಯೂಟರ್ಗೆ ಹಾಕಿರಬೇಕಾಗುತ್ತೆ. ಸೊ ಇದು ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಹೋಗಿ ಚೆಕ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋ ಬಯೋಮೆಟ್ರಿಕ್ ಬಂದ್ಬಿಟ್ಟು ಸ್ಟಾರ್ಟೆಕ್ ಅಂತ. ಸೊ ನಾನು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಜಸ್ಟ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ RD ಸರ್ವಿಸ್ ಈಸ್ ಆ್ಯಕ್ಟಿವ್ ಅಂತ ಇದೆ, ಇದು ವರ್ಕ್ ಆಗುತ್ತೆ. ಒಂದ್ಸಲಿ ಕ್ಯಾಪ್ಚರ್ ಅಂತ ಕೊಟ್ಟು ನೋಡೋಣ. ಓಕೆ, ಈ ಥರ ಕೋಡ್ ಬಂದರೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ. ಮತ್ತು ಬಯೋಮೆಟ್ರಿಕಲ್ಲೂ ಕೂಡ ಒಂದು ಲೈಟ್ ಬರುತ್ತೆ. ಸೊ ಇದು ವರ್ಕ್ ಆಗ್ತಿದೆ, ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಅಂತ ಕೊಡಿ. ನಿಮ್ಮ ಬೆರಳನ್ನು ಬಯೋಮೆಟ್ರಿಕ್ ಡಿವೈಸ್ ಮೇಲೆ ಇಟ್ಟು ಕ್ಯಾಪ್ಚರ್ ಅಂತ ಕೊಡಿ.
ಈಗ ಇದು ಕ್ಯಾಪ್ಚರ್ ಆಗಿದೆ. ಈಗ ಇದು ಕ್ಯಾಪ್ಚರ್ ಆಗಿದೆ. ಈ ಬಾಕ್ಸಲ್ಲಿ ಬಂದ್ಬಿಟ್ಟು ಸೊ ನೀವು ಈ ಬಾಕ್ಸಲ್ಲಿ ಈ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ಮೇಲೆ ಪರಿಶೀಲಿಸಿ ಅಂತ ಕೊಡಿ. ನಿಮಗೆ ಒಂದು ಪಾಪಪ್ ಬರುತ್ತೆ. ಇವಾಗ ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ. ಓಕೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇದೆಯೋ ಅದು ಇಲ್ಲಿ ನಿಮಗೆ ಕಾಣಿಸುತ್ತೆ. ನಿಮ್ಮ ಫೋಟೋ, ಆಧಾರಲ್ಲಿರೋ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು. ನಿಮಗೆ ನೆಕ್ಸ್ಟ್ ಸೇರಿಸಿ ಅಂತ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈಗ ಒಬ್ರದ್ದು ಆ್ಯಡ್ ಆಗಿದೆ. ಇನ್ನು ಬೇರೆಯವ್ರದ್ದು ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಸದಸ್ಯರನ್ನು ಸೇರಿಸಿ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೀವು ಯಾರನ್ನ ಸೇರಿಸ್ಬೇಕೋ ಅವ್ರದ್ದು ಆಧಾರ್ ನಂಬರ್ ಮತ್ತು ಆ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋ ಫೋನ್ ನಂಬರನ್ನು ಎಂಟ್ರಿ ಮಾಡಿ. ಮುಂದೆ ಅಂತ ಕೊಡಿ. ಸೇಮ್ ಸೆಲೆಕ್ಟ್ ಮಾಡಿ. ಕೈ ಬೆರಳಿನ ಜೀವಮಾಪನ ಸೆಲೆಕ್ಟ್ ಮಾಡಿ. ಬೆರಳನ್ನು ಡಿವೈಸ್ ಮೇಲಿಟ್ಟು ಕ್ಯಾಪ್ಚರ್ ಅಂತ ಕೊಡಿ. ಸೊ ಇದು ಕ್ಯಾಪ್ಚರ್ ಅಂತ ಕೊಟ್ಟು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಪರಿಶೀಲಿಸಿ ಅಂತ ಕೊಡಿ. ನಾಟ್ ವೆರಿಫೈಡ್ ಅಂತ ಬಂದಿದೆ. ಕೆಲವೊಂದು ಸಲ ಬಯೋಮೆಟ್ರಿಕ್ ಇದು ತಗೊಳ್ಳೋದಿಲ್ಲ. ಸೊ ಒಂದು 2-3 ಸಲ ಹೀಗೆ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಅದು OTP ಕೇಳುತ್ತೆ. ಸೊ ನೀವು OTP ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ. ಆ OTP ನಂಬರ್ನ ಹಾಕ್ಬಿಟ್ಟು ನೀವು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಫಿಂಗರ್ ಪ್ರಿಂಟ್ನ ತಗೊತಾ ಇಲ್ಲ ಬಯೋಮೆಟ್ರಿಕ್ ಡಿವೈಸ್. ನಾಟ್ ವೆರಿಫೈಡ್ ಅಂತ ಬರ್ತಿದೆ ನೋಡಿ. ಈಗ ಇನ್ನೊಂದ್ಸಲಿ ನಾವು ಕ್ಯಾಪ್ಚರ್ ಮಾಡಿದ್ರೆ ಅದು OTP ಮುಖಾಂತರ ವೆರಿಫೈ ಮಾಡಿ ಅಂತ ಕೇಳುತ್ತೆ. ಸೊ ನೋಡಿ, ನಾಟ್ ವೆರಿಫೈಡ್ ಅಂತ ಬಂತು. ಕೆಳಗಡೆ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಆರ್ ಯು ವಿಲ್ಲಿಂಗ್ ಟು ಗೋ ಫಾರ್ OTP ಮೋಡ್? ಎಸ್ ಅಂತ ಕೊಡಿ. OTPನ ನಿಮ್ಮ ಮೊಬೈಲ್ಗೆ ಕಳಿಸಲಾಗಿದೆ ಅಂತ ಬಂದಿದೆ. ಸೊ OTP ಫೋನ್ಗೆ ಬಂದಿರುತ್ತೆ. ಆ OTP ನಂಬರ್ನ ಈ ಬಾಕ್ಸಲ್ಲಿ ಎಂಟರ್ ಮಾಡಿ. ಮುಂದೆ ಅಂತ ಕೊಡಿ. ಸಾರಿ, ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಇದು ಎಂಟರ್ ಮಾಡಿ ಮುಂದೆ ಅಂತ ಕೊಡಿ. ಸೊ ನೋಡಿ, ಇಲ್ಲಿ ಆ ಸದಸ್ಯರ ಡೀಟೇಲ್ಸ್ ಇಲ್ಲಿ ಬಂದಿದೆ, ಸೇರಿಸಿ ಅಂತ ಕೊಡಿ. ನೋಡಿ, ಈ ಆಧಾರ್ ಸಂಖ್ಯೆಯಲ್ಲಿನ ಸದಸ್ಯರು ಈಗಾಗಲೇ ಬೇರೊಂದು ಪಡಿತರ ಚೀಟಿಯಲ್ಲಿ ಸೇರಿರುತ್ತಾರೆ ಅಂತ ಇದೆ. ಈ ಸದಸ್ಯರನ್ನು ತೆಗೆದುಹಾಕಲು ಬಯಸುವಿರಾ ಅಂತ ಕೇಳುತ್ತೆ. ನಿಮಗೆ ಆ ಮೆಂಬರ್ನ ನೀವು ಇದರಲ್ಲಿ ಕಂಟಿನ್ಯೂ ಹೊಸ ರೇಷನ್ ಕಾರ್ಡಲ್ಲಿ ನೀವು ಸೇರಿಸ್ಬೇಕಂದ್ರೆ ಹೌದು ಅಂತ ಕೊಡಿ. ಅದರಲ್ಲಿ ರಿಮೂವ್ ಆಗುತ್ತೆ ಹಳೆ ರೇಷನ್ ಕಾರ್ಡಲ್ಲಿ. ಹೌದು ಅಂತ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ಸೊ ಇದರಲ್ಲಿ ಆ್ಯಡ್ ಆಯಿತು.
ನೆಕ್ಸ್ಟ್ ನೀವು ಇನ್ನೂ ಸದಸ್ಯರನ್ನ ಇನ್ನೂ ಒಬ್ಬರನ್ನ ಆ್ಯಡ್ ಮಾಡಬೇಕು ಅಂದರೆ ಸದಸ್ಯರನ್ನು ಸೇರಿಸಿ ಅಂತ ಕೊಡ್ಬೋದು. ಸೊ ನೀವು 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಕೂಡ ನೀವು ರೇಷನ್ ಕಾರ್ಡಲ್ಲಿ ಸೇರಿಸ್ಬೋದು. ಸೊ ಅದಕ್ಕೆ ನೀವು ಇಲ್ಲಿ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಿ, ಆಧಾರ್ ನಂಬರಿಗೆ ಲಿಂಕ್ ಆಗಿರೋಂಥ ಫೋನ್ ನಂಬರ್ ಎಂಟರ್ ಮಾಡಿ ಮತ್ತು ಗೋ ಫಾರ್ ಚೈಲ್ಡ್ ಲೆಸ್ ದೆನ್ 6 years ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೋಡಿ, ಗೋ ಫಾರ್ ಚೈಲ್ಡ್ ಲೆಸ್ ದೆನ್ 6 years ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಕೊಡಿ. ಪೇ ವೇಳೆಯನ್ನು ಮಾಪನ ಅಂತ ಇದೆ, ಸೆಲೆಕ್ಟ್ ಮಾಡಿ. ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ. OTP ಕೇಳುತ್ತೆ, OTP ಸೆಲೆಕ್ಟ್ ಮಾಡಿ. OTP ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಕೂಡ ಎಂಟರ್ ಮಾಡಿ. ಮುಂದೆ ಅಂತ ಕೊಡಿ. ಸೊ ಆ ಮಗುವಿನ ಡೀಟೇಲ್ಸ್ ಕೂಡ ಇಲ್ಲಿ ಬಂದಿದೆ ನೋಡಿ. ಇದನ್ನು ಸೇರಿಸಿ ಅಂತ ಕೊಡಿ. ಸೊ ನಾನು ಇವಾಗ ಎಲ್ಲ ಸದಸ್ಯರ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಆ್ಯಡ್ ಮಾಡ್ಕೊಂಡ್ಮೇಲೆ ಯಾರ್ದಾದ್ರೂ ಒಬ್ಬ ಸದಸ್ಯರದು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಮೂವರದು ಬೇಕು ಅಂತ ಏನಿಲ್ಲ, ಎಷ್ಟು ಜನ ಹಾಕಿರ್ತೀವಿ ಅಷ್ಟು ಜನದ್ದು ಇನ್ಕಮ್ ಕ್ಯಾಸ್ಟ್ ಬೇಕು ಅಂತ ಏನಿಲ್ಲ, ಯಾರಾದರೂ ಒಬ್ಬರದ್ದು ಆ್ಯಡ್ ಮಾಡ್ಬೋದು. ಸೊ ನೋಡಿ, ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆ, ಇಲ್ಲಿ RD ನಂಬರ್ ಏನಿದೆ ಅದನ್ನು ಹಾಕಿ ವೆರಿಫೈ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಡಿ. ಇವಾಗ ನಾನು RD ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ. ವೆರಿಫೈ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಡಿ. ನಿಮಗೊಂದು ಪಾಪಪ್ ಬರುತ್ತೆ. ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇರೋ ಪೂರ್ತಿ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಕರೆಕ್ಟಾಗಿದ್ದರೆ ಎಸ್ ಅಂತ ಕೊಡಿ. ನೋಡಿ, ಆ್ಯಡ್ ಆಗಿದೆ. ಸೊ ಕೆಲವ್ರದ್ದು ಕ್ಯಾಸ್ಟ್ ಇನ್ಕಮ್ ಎರಡು ಒಂದೇ ಸರ್ಟಿಫಿಕೇಟ್ ಇರುತ್ತೆ. ಸೊ ಒಂದು ಸರ್ಟಿಫಿಕೇಟ್ ಆ್ಯಡ್ ಮಾಡಿದ್ರೆ ಸಾಕು, ಎರಡರಲ್ಲೂ ಅದೇ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಯಾರ್ದು ಬೇರೆ ಬೇರೆ ಇರುತ್ತೆ ಕ್ಯಾಸ್ಟ್ ಇನ್ಕಮ್ಮು, ಅವರು ಸಪ್ರೇಟಾಗಿ ಹಾಕಿ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಆ್ಯಡ್ ಮಾಡಿದ್ಮೇಲೆ ಯಾರನ್ನಾದ್ರೂ ಡಿಲೀಟ್ ಮಾಡಬೇಕು ಅಂದರೆ ಕೂಡ ನೀವು ಡಿಲೀಟ್ ಮಾಡಬಹುದು. ಮುಂದಿನ ಹಂತ, ನಿಮ್ಮ ಅರ್ಜಿ ಸಂಖ್ಯೆ ಜನ್ರೇಟ್ ಆಗಿರುತ್ತೆ. ಇದೇ ನೋಡಿ ನಿಮ್ಮ ಅರ್ಜಿ ಸಂಖ್ಯೆ. ನೆಕ್ಸ್ಟ್ ಮುಂದಿನ ಹಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸದಸ್ಯರ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೇನು ಅಡ್ರೆಸ್ ಇತ್ತು ಅದು ಆ ಅಡ್ರೆಸ್ ಇಲ್ಲಿ ತೋರಿಸುತ್ತೆ. ಈ ಅಡ್ರೆಸ್ಸಲ್ಲಿ ನಿಮಗೆ ಯಾವ ಅಡ್ರೆಸ್ನ ರೇಷನ್ ಕಾರ್ಡಲ್ಲಿ ಪ್ರಿಂಟ್ ಆಗಬೇಕು ಆ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೆಲ್ಲಿ ರೇಷನ್ ತೊಗೊಬೇಕು, ಆ್ಯಕ್ಚುಲಿ ನೀವು ಎಲ್ಲಿ ರೇಷನ್ ತೊಗೊಬೇಕು ಆ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡಲ್ಲಿರೋ ಎಲ್ಲರದು ಸೇಮ್ ಅಡ್ರೆಸ್ ಇದ್ದರೆ ಯಾವುದು ಬೇಕೋ ಅದರಲ್ಲಿ ನೀವು ಆ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮುಂದಿನ ಹಂತ ಕ್ಲಿಕ್ ಮಾಡಿ. ನಿಮ್ಮ ಪಡಿತರ ಚೀಟಿಯನ್ನು ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಆಯ್ಕೆಯ ವಿಳಾಸ ಆಗಿದೆ ಅಂತ ಬರುತ್ತೆ. ನಿಮ್ಮ ಅಡ್ರೆಸ್ ಯಾವುದಕ್ಕಿರುತ್ತೋ ಅದೇ ಆಟೋಮೆಟಿಕ್ ಮ್ಯಾಪ್ ಮಾಡುತ್ತೆ. ಇಲ್ಲಿ ನಿಮ್ಮ ನ್ಯಾಯಬೆಲೆ ಅಂಗಡಿಯನ್ನು ಆಯ್ಕೆ ಮಾಡಿ ಅಂತ ಇದೆ. ಸೊ ನಿಮಗೆ ನಿಮ್ಮ ಹತ್ರ ಇರೋ ರೇಷನ್ ಕಾರ್ಡ್ ಅಂಗಡಿ ಎಲ್ಲಿದೆ ಆ ರೇಷನ್ ಕಾರ್ಡ್ ಅಂಗಡಿಗೆ ಒಂದು ಕೋಡ್ ಇರುತ್ತೆ, ಒಂದು ನಂಬರ್ ಇರುತ್ತೆ.
ಆ ನಂಬರನ್ನು ನೀವು ತಿಳ್ಕೊಬೇಕಾಗಿರುತ್ತೆ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನ್ಯಾಯಬೆಲೆ ಅಂಗಡಿಯ ಆಯ್ಕೆ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ನ್ಯಾಯಬೆಲೆ ಅಂಗಡಿ ಯಾವುದು ಬರುತ್ತೆ ಅದನ್ನು ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗಮನಿಸಿ, ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ನೋಡಿ, ಅದನ್ನು ನೋಡ್ಕೊಳ್ಳಿ. ಮುಂದೆ ನಗರ ಅಂತ ಇದೆ, ನಗರ ಆಯ್ಕೆ ಮಾಡಿ. ಇದರಲ್ಲಿ ನಗರದಲ್ಲಿ ನಿಮ್ಮ ಯಾವ ನಗರದ ವ್ಯಾಪ್ತಿಗೆ, ಯಾವ ಪಂಚಾಯಿತಿ ಅಥವಾ ಯಾವ ತಾಲೂಕು ವ್ಯಾಪ್ತಿಗೆ ಬರುತ್ತೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇದಾದಮೇಲೆ ನಿಮ್ಮ ವಾರ್ಡ್ ಸಂಖ್ಯೆ ಮತ್ತು ಹೆಸರು ಅಂತ ಇದೆ, ನಿಮ್ಮ ವಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ತುಂಬ ರಿಪೀಟೆಡ್ ವಾರ್ಡ್ ನಂಬರ್ಗಳಿರುತ್ತೆ. ನಿಮ್ಮ ವಾರ್ಡ್ ಯಾವುದು ಅಂತ ಕರೆಕ್ಟಾಗಿ ನೋಡಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಸೊ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ವಾರ್ಡ್ ಸಂಖ್ಯೆ ಮತ್ತು ಹೆಸರು. ನೆಕ್ಸ್ಟ್ ನಿಮಗೆ ವಾರ್ಡ್ ಹೆಸರು ಮತ್ತು ಆಯ್ಕೆ ಅಂತ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಹಂತ ಸೆಲೆಕ್ಟ್ ಮಾಡಿ. ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಎಲ್ಲ ಕರೆಕ್ಟ್ ಇದೆ ಅಂತ ಆದಮೇಲೆ ಮುಂದಿನ ಹಂತ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಇಲ್ಲೇ ಬರುತ್ತೆ ಕುಟುಂಬದ ಮುಖ್ಯ ಸದಸ್ಯರನ್ನು ಆಯ್ಕೆ ಮಾಡಿ ಅಂತ. ಸೊ ಒಂದು ಫ್ಯಾಮಿಲಿ ಹೆಡ್ ಬಂದ್ಬಿಟ್ಟು ಹೆಣ್ಮಕ್ಳೇ ಆಗಿರ್ತಾರೆ. ಸೊ ಇದರಲ್ಲಿ ಹೆಣ್ಮಕ್ಳ ಹೆಸರು ಬರುತ್ತೆ. ಸೊ ಹೆಣ್ಮಕ್ಳು ಸದಸ್ಯರನ್ನ ಆಯ್ಕೆ ಮಾಡಿ ಮತ್ತು ಮುಂದಿನ ಹಂತ ಕ್ಲಿಕ್ ಮಾಡಿ. ಓಕೆ, ನೋಡಿ ಈ ಪೇಜಲ್ಲಿ ನಿಮಗೆ ಮುಖ್ಯ ಸದಸ್ಯರು ಅಂದರೆ ಫ್ಯಾಮಿಲಿ ಹೆಡ್ಗೆ ಕೆಳಗಡೆ ಬೇರೆ ಸದಸ್ಯರು ಏನು ರಿಲೇಷನ್ ಆಗಬೇಕು ಅಂದರೆ ಏನು ಸಂಬಂಧ ಇದೆ ಅಂತ ಇಲ್ಲಿ ಕೊಡಬೇಕಾಗತ್ತೆ. ಸಂಬಂಧದ ಸ್ಥಿತಿ ಅಂತ ಇದೆ, ಉದ್ಯೋಗ ವಿಧ ಅಂತ ಇದೆ, ಮತ್ತು ಆದಾಯ ಮೊತ್ತ ಅಂತ ಇದೆ. ಸೊ ನೀವಿಲ್ಲಿ ಎಂಟ್ರ್ ಮಾಡ್ತಾ ಹೋಗಿ. ಇದೆಲ್ಲ ಫಿಲ್ ಆದಮೇಲೆ ಸಲ್ಲಿಸು ಅಂತ ಕ್ಲಿಕ್ ಮಾಡಿ. ಮುಂದೆ ಇನ್ನು ಬೇರೆ ಸದಸ್ಯರನ್ನು ಯಾರಿದ್ದಾರೆ ಸೆಲೆಕ್ಟ್ ಮಾಡಿ. ಇವರೇ ಮುಖ್ಯ ಸದಸ್ಯರಾಗಿರೋದ್ರಿಂದ ಕುಟುಂಬದ ಮುಖ್ಯಸ್ಥರು ಅಂತ ಬರುತ್ತೆ. ಇವರ ಉದ್ಯೋಗದ ವಿಧ ಏನಿದೆ ಸೆಲೆಕ್ಟ್ ಮಾಡಿ. ನಾನು ಈ ಥರ ಅಂತ ಕೊಡ್ತಾ ಇದ್ದೀನಿ, ಗೃಹಿಣಿ ಅಂತ ಕೊಡ್ತಾ ಇದ್ದೀನಿ. ಆದಾಯ ಮತ್ತೆ ಏನಿಲ್ಲ, ಸೊ ಸಲ್ಲಿಸು ಅಂತ ಕೊಡ್ತಾ ಇದ್ದೀನಿ. ಬೇರೆ ಸದಸ್ಯರನ್ನು ಆಯ್ಕೆ ಮಾಡಿ. ಕುಟುಂಬ ಮುಖ್ಯಸ್ಥರಿಗೆ ಏನು ಸಂಬಂಧ ಸೆಲೆಕ್ಟ್ ಮಾಡಿ. ಉದ್ಯೋಗ ವಿಧ ಈ ಥರ ಅಂತ ಕೊಡಿ.
ಆದಾಯ ಮೊತ್ತ ಏನೂ ಇಲ್ಲ. ಸೊ ಸಲ್ಲಿಸು ಅಂತ ಕೊಡಿ. ನಿಮ್ಮ ನೋಡಿ, ನೀವೇನೇನು ರಿಲೇಷನ್ಶಿಪ್ ಸೆಲೆಕ್ಟ್ ಮಾಡಿರ್ತೀರಾ ಅದು ಇಲ್ಲಿ ಬಂದಿರುತ್ತೆ. ಮತ್ತು ಅಕ್ಯುಪ್ಷನ್ ಮತ್ತು ನೀವು ಏನೇನು ಕೆಲಸ ಮಾಡ್ತೀರಾ ಅಂತ ಹಾಕಿರ್ತೀರಾ ಅದು ಇಲ್ಲಿ ಬಂದಿರುತ್ತೆ. ಉಳಿಸು ಅಂತ ಕೊಡಿ. ಎಂಟರ್ ದಿ ಬರ್ತ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಕೇಳ್ತಾಯಿದೆ ನೋಡಿ. ನೀವು 6 ವರ್ಷಕ್ಕಿಂತ ಚಿಕ್ಕ ಮಗುವಿನ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಈ ಮಗು 6 ವರ್ಷಕ್ಕಿಂತ ಚಿಕ್ಕ ಮಗು ಆಗಿರೋದ್ರಿಂದ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಸೊ ಈ ಬಾಕ್ಸಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕಿ. ಬರ್ತ್ ಸರ್ಟಿಫಿಕೇಟ್ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೀವು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಬನ್ನಿ. ಉಳಿಸು ಅಂತ ಕೊಡಿ. ಇನ್ನೊಂದ್ಸರಿ ಎಲ್ಲ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಉಳಿಸು ಅಂತ ಕೊಡಿ. ನೋಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಿರೋ ಒಂದು ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗಿದೆ. ಇಲ್ಲಿ ನೀವೇನೇನು ಡೀಟೇಲ್ಸ್ ಕೊಟ್ಟಿರ್ತೀರೋ ಅದೆಲ್ಲ ಇಲ್ಲಿ ಬಂದಿರುತ್ತೆ. ನಿಮ್ಮ ಅಕ್ನಾಲಜ್ಮೆಂಟ್ ನಂಬರ್ ಕೂಡ ಮೇಲೆ ಇದೆ ನೋಡಿ. ಸೊ ಇದನ್ನು ಒಂದು ಪ್ರಿಂಟ್ ತಗೊಳ್ಳಿ. ಈ PDF ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಡಿ. ಸೊ ನೀವು ಈ ಅಪ್ಲಿಕೇಶನ್ನ ಪ್ರಿಂಟೌಟ್ ತಗೊಳ್ಳಿ. ಈ ಅಪ್ಲಿಕೇಶನ್ ಪ್ರಿಂಟೌಟ್ ಜೊತೆಗೆ ನೀವು ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಿ ನಿಮ್ಮ ಹತ್ತಿರದ ತಾಲೂಕಿನ ಒಂದು ಫುಡ್ ಆಫೀಸ್ಗೆ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಫುಡ್ ಆಫೀಸ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ಮೇಲೆ ಮೊದಲು ಯಾರು ಅಪ್ಲಿಕೇಶನ್ನ ಹಾಕಿರ್ತಾರೆ ರೇಷನ್ ಕಾರ್ಡ್ಗೆ, ಅವರ ಒಂದು ರೇಷನ್ ಕಾರ್ಡನ್ನು ಮೊದಲು ಜನ್ರೇಟ್ ಮಾಡ್ತಾರೆ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಯಾವಾಗ ನಿಮ್ಮ ಸರದಿ ಬರುತ್ತೆ ಆವಾಗ ನಿಮ್ಮ ರೇಷನ್ ಕಾರ್ಡ್ ಕೂಡ ಜನ್ರೇಟ್ ಆಗುತ್ತೆ. ನಿಮಗೆ ಈ ಮಾಹಿತಿ ಯೂಸ್ ಆಗಿದೆ ಅಂತ ನಾನು ಅನ್ಕೊತೀನಿ. ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ನಮಸ್ಕಾರ.